ಲಾರಿ ಐತ್ರಿ ಸರ್. ಅಣ್ಣ ಸ್ಟಾಪ್ ಮಾಡೋ ನಿಮಿಷ, ಒಂದು ನಿಮಿಷ ಸ್ಟಾಪ್ ಮಾಡೋ ನಿಮಿಷ. ಏಕೆ ನೋಡ್ಕೊಂಡು ಜಾಗ ಬಿಡಿ ಮೇಡಮ್, ಜಾಗ ಬಿಡಿ. ಬನ್ನಿ ಮೇಡಮ್, ಬನ್ನಿ, ನೀವು ಬನ್ನಿ, ನೀವು ಬಂದು ಇಲ್ಲ ಇಲ್ಲ ಬೇರೆ ಪೇಷಂಟ್ಸ್ ಇದ್ದಾರೆ. ತೋರಿಸ್ಬೋದಾ?
ಇವಾಗ ಜಸ್ಟ್ ಈಗ ಇಲ್ಲಿ ಒಳಗೆ ಬರೋದು. ಇದು 4 ಆಗೈತಿ ಈಗಾಗಲೇ. ಸಾಕು ಮಾಡೋದ ನೆಟ್ವರ್ಕ್ ಸಿಗ್ತದೆ. ಯಾರು ಇದು ಕಿಮೋಥೆರಪಿ ವರ್ಡ್. ಕಿಮೋಥೆರಪಿ ವರ್ಡ್. ಹಲೋ ಸರ್, ಸೈಟ್ ಹೋಗ್ಬೇಡ. ಸ್ವಲ್ಪ ಸೈಡ್ ಕೊಡಿ ನೀವು. ಸರಿ ಅವ್ರು ಬರಲಿಲ್ಲ, ನಾವು ಬಂದರೆ ಎಲ್ಲರೂ ನಾನು ಕೆಟ್ಟ 4 ಗಂಟೆಗೆ
ಆಪರೇಷನ್ ನಡೀಲ್ಲ ಏನಾಗಿದೆ ಯಾರು ತಕ್ಕ ಕೊಡಿಸಿ ನಾಲ್ಕು ಗಂಟೆ 5 ಗಂಟೆ ಮೇಲೆ ಬನ್ನಿ. ಇವ್ರು ಯಾರು ಬ್ಲಡ್ ಕೊಡಿಸಿ ಆಮೇಲೆ ಕೊಡ್ತೀನಿ ಅಂತ ಡಾಕ್ಟರ್ ನಾನೇ ಹೇಳ್ತೀನಿ ಡಾಕ್ಟರ್ ಸತೀಶ್ ಇಲ್ವಾ ನೀವು ಬ್ಲಡ್ ಓಕೆ 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 ಕೌಂಟ್ರಲ್ಲಿ ರಕ್ತ ಬಂದಿರುತ್ತೆ. ನಾನು ರಕ್ತ ಕೊಟ್ಟಿರ್ತೀನಿ. ನನ್ನ ರಕ್ತ ನಾವು ಪರೀಕ್ಷೆ ಮಾಡಬೇಕು. ನಿಮಗೆ ಕೊಡೋಕ್ಕೆ ಮುಂಚೆ ಬೇರೆ ಯಾವುದಾದ್ರು ಕಾಯಿಲೆ ಇದೆಯಾ ಎಲ್ಲ ಚೆಕ್ ಮಾಡಿ ಅದನ್ನು ನಿಮಗೆ ಪೇಷಂಟ್ಗೆ ನನ್ನ ರಕ್ತ ಮ್ಯಾಚ್ ಆಗತ್ತಾ ನೋಡಿ ಆಮೇಲೆ ಅವರು ನಿಮಗೆ ಕೊಡಬೇಕು. ಆಯ್ತಾ? ಅದಕ್ಕೋಸ್ಕರ ಅವ್ರು ಟೈಮ್ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂದರೆ ನಿಮ್ಮ ಹೆಸರೇನಿದೆ ಅವರೇ ನೀವು ಯಾವಾಗಾದ್ರೂ ರಕ್ತ ಕೊಟ್ಟಿದ್ದೀರಾ? ನಮಗೆ ಎಲ್ಲರೂ ರಕ್ತದಾನ ಮಾಡಬೇಕು. ನಾನೀಗ ಒಳಗಡೆ ಬಂದ ತಕ್ಷಣ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ಮೇಡಮ್ ಈ ಕ್ಯಾನ್ಸರ್ ಪೇಷಂಟ್ಸು ಪುಟ್ಟ ಮಕ್ಕಳು ರಕ್ತದ ಕ್ಯಾನ್ಸರ್ ಇರುತ್ತಲ್ಲ ಅವ್ರಿಗೆಲ್ರಿಗೂ ರಕ್ತ ತುಂಬಾ ಕಡಿಮೆ ಇದೆ, ದಾನಿಗಳು ಜಾಸ್ತಿ ಆಗಬೇಕು ನಾವು ಉಳಿಸ್ಲಿಕ್ಕೆ ಅಂತ ಈಗ ತಾನೇ ಹೇಳ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಎಲ್ಲರೂ ರಕ್ತದಾನ ಮಾಡಿ. ನೀವು ಕೊಡೋ ರಕ್ತ ನಿಮ್ಮನ್ನು ಚೆನ್ನಾಗಿಟ್ಟಿರುತ್ತೆ, ಎಷ್ಟೋ ಜೀವಗಳಿಗೆ ಜೀವದಾನ ಆಗುತ್ತೆ. ಅದು ಮಕ್ಕಳಿಂದ ದೊಡ್ಡವರವರೆಗೂ. ಸೊ ರಕ್ತದಾನ ನೀವು ಎಲ್ಲೇ ಇದ್ರೂ ಹೋಗಿ ನೀವು ಬ್ಲಡ್ ಡೊನೇಷನ್ ಮಾಡಿ ಇಂಥ ಜೀವಗಳಿಗೆ ಉಳಿಸಿ ಅಂತ ನಾನು ಏನಾದ್ರು ತಮ್ಮ ಗಮನಕ್ಕೆ ಇನ್ನೊಂದು ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮೊನ್ನೆ 195 ಮಕ್ಕಳು ಕಾಲೇಜ್ ಮಕ್ಕಳಿಗೆ ಮೋಟಿವೇಟ್ ಮಾಡಿ 195 ಮೆಂಬರ್ಸ್ ರಕ್ತದಾನ ಮಾಡಿದ್ದಾರೆ. ಓಕೆ, ಆ ರಕ್ತದಾನ ಕಲೆಕ್ಷನ್ ಆಗಿದೆ, ಅದು ಇಲ್ಲಿಗೆ ಡೊನೇಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಬಂದಿದ್ದಾರೆ. ಅದರಲ್ಲಿ ಅವ್ರ ಬೇಸಿಕಲಿ ಡಾಕ್ಟರ್ ಇಲ್ಲ 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 ಹಂಗೆ ಆಗಲ್ಲ ಮಾಡೋದು ಬಂದಾಗ ಅವರಿಗೆ ಸ್ನೇಹದಿಂದ ಕಾನ್ಫಿಡೆನ್ಸ್ ಇಂದ ಹೇಳಿ. ಅಲ್ಲ ಮಾಡ್ತೀರಾ, ಇನ್ನೂ ಸಾವಿರಾರು ಪೇಷಂಟ್ ಇರ್ತಾರೆ, ನಾ ಇಲ್ಲ ಅಂತ ಹೇಳಿಲ್ಲ. ಆದರೆ ನೀವು ಏನೇ ಹೇಳಿದ್ರು ನಗ್ನಗ್ತಾ ಹೇಳಿ, ಅಷ್ಟೇ ಸಾಕು ಅವರು ಕೇಳ್ಕೊಳ್ಬೇಕು. ಅಷ್ಟೇ 50,000 ಕೇಳ್ಕೊಂತ ಏನು ಹೇಳಿ 50,000 bags demand per year, but we are getting only 13 to 15,000. So unless the donation happens, it cannot be getting. ಯಾರು ಕೊಟ್ಟರೆ ಬಂದು ಕೊಡಕ್ಕಾಗಲ್ಲ. ಇಲ್ಲಾಂದ್ರೆ ಅವ್ರ ಕಡೆಯವ್ರಿಗೆ ರಕ್ತ ಕೊಡ್ಲಿಕ್ಕೆ ಹೇಳ್ತೀರಾ? ರಿಲೇಟಿವ್ ಡೋನರ್ ತಪ್ಪು ಮಾತು ತಿಳ್ಕೋಬಾರ್ದು. ಅವ್ರಿಗೆ 50,000 ರಕ್ತ ಬ್ಯಾಗ್ ಚೀಲ ಬೇಕು, ರಕ್ತದ ಚೀಲ 50,000. ಬಟ್ ಅವ್ರಿಗೆ ಪ್ರತಿ ವರ್ಷ ಸಿಗೋದು ಬರೀ 13,000. ಸೊ ಹಾಗಾಗಿ ಎಷ್ಟು ಜನ ರಕ್ತದಾನ ಮಾಡ್ತಾರೆ ಅಷ್ಟು ಜೀವಗಳು ಉಳಿಸ್ಬೋದು ಮೇಡಮ್ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ನಿಮ್ ಕಡೆಯವರು ಯಾರು ರಕ್ತ ಕೊಡೋದಿದ್ರೆ ಕೊಟ್ಬಿಟ್ಟು ಇನ್ನೊಂದು ರಕ್ತ ಇಸ್ಕೊಂಡು ಆಯ್ತಲ್ಲ. ಯಾವ ಗುಲ್ಬರ್ಗ ಇಲ್ಲ, ಗುಲ್ಬರ್ಗ ಸೊಸೈಟಿ 12 ವರ್ಷ ಅಲ್ಲಿದ್ದೀನಿ.
ಗುಡಿ ಗೊತ್ತಾ? ಶರಣಬಸವೇಶ್ವರ ಗುಡಿ. ಅಪ್ಪನ ದೇವಸ್ಥಾನ. ಅಪ್ಪನ ಗುಡಿಗೆ ಹೋಗಿಲ್ಲ ನೀವು? ಹಣ ಅಂತ ಯಾದಗಿರಿನ ಹಂಗಾಗಿ ಆಯ್ತವ, ಒಳ್ಳೇದಾಗಿತ್ತಾಯ್ತು. ಏನಿಲ್ಲ ಅಂದ್ರೂ 50 ಯೂನಿಟ್ಸ್ ಬೇಕಲ್ಲ. ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ಒನ್ ಟೈಮ್ ಡೊನೇಷನ್ ಅಂಡ್ ಒನ್ ಟೈಮ್ ಟ್ರಾನ್ಸ್ಫ್ಯೂಷನ್ ಅಂಡ್ ಗಾನ್. ಸಂಜಯ್ ಗಾಂಧಿ ಆಗಲಿ, ವಿಕ್ಟೋರಿಯಾ ಆಗಲಿ, ಇಟ್ಸ್ ಆಲ್ ಆಕ್ಸಿಡೆಂಟ್ ಕೇಸಸ್ ಆರ್ ಎನಿ ಅದರ್ ಕೇಸಸ್ ನೀವು ಕೊಡ್ತಾರೆ. ಒಂದ್ಸತಿ ನಮ್ಮ ಪೇಷಂಟ್ಸ್ 6 ಸೈಕಲ್ಸ್ ಆಫ್ ಕೀಮೋಥೆರಪಿ, DMT ಕೇಸಸ್, ಸರ್ಜರಿ, ರಿಓಪನಿಂಗ್ ಆ ಥರ ಅಟ್ಲೀಸ್ಟ್ 50 ಯೂನಿಟ್ ಒಂದು ಪೇಷಂಟ್ಗೆ ಬೇಕಾಗುತ್ತೆ. ಅಂಡ್ ಅವ್ರಿಗೆ ಪಾಪ ಬೇಜಾರಾಗೋದು ಸಹಜ. ಬಿಕಾಸ್ ಪದೇ ಪದೇ ಬರ್ತಾರೆ, ನಾವು ಬ್ಲಡ್ ಇಲ್ಲ ಅಂತೀವಿ, ಆಮೇಲೆ ಬನ್ನಿ ಅಂತೀವಿ. ಬಟ್ ಇಟ್ ಇಸ್ ನಾಟ್ ಬಿಕಾಸ್ ಈಗ ನಾನು ಈಗ ರಕ್ತದಾನ ಮಾಡಬೇಕು ಅಂತ ಅನ್ಕೊಳ್ತಾರೆ. ಎಲ್ಲಿ ಹೋಗಿ ಆ ಮಕ್ಕಳು ರಕ್ತದಾನ ಇಲ್ಲೇ ಬಂದು ರಕ್ತದಾನ ಈಗ ಕ್ಯಾಂಪ್ ಹುಡ್ಕೊಂಡು ಹೋಗಕ್ಕಾಗಲ್ಲ. ಇವಾಗ ನಾನು ಹೇಳ್ತೀನಿ, ನೀವು ರಕ್ತದಾನ ಮಾಡಿ ಹೋಗಿ ಹೋಗಿ ಸರ್. Every day we collect around 50 units DRBC ಮಾಡ್ತೀವಿ. And we have 4 machines. ಇಲ್ಲೊಂದಿದೆ, ಅಲ್ಲೊಂದು ಎರಡಿದೆ, ಒಳಗಡೆ ಒಂದಿದೆ. SGP ಸಿಂಗಲ್ ಡೋನರ್ ಪ್ಲೇಟೆಸ್ಟ್ ಮಾಡಿದ್ರು. ಇದು ಓನ್ಲಿ ಪ್ಲೇಟೆಸ್ಟ್ ಬಿಡ್ತಾರೆ. ರಿಮೈನಿಂಗ್ ಪ್ಲೇಟ್ ಇಟ್ಟು ಡೋನರ್ ಬಂದು ಅವ್ರು ಎವ್ರಿ 48 hours ಒಂದ್ಸರಿ ಬ್ಲಡ್ ಡೊನೇಟ್ ಮಾಡಿದ್ರೆ 3 months ಡೊನೇಟ್ ಮಾಡಿಲ್ಲ ಅಂತ. ಬಟ್ ಇಲ್ಲಿ SGP ಡೊನೇಟ್ ಮಾಡೋದು ಎವ್ರಿ 48 hours. ಹೀಗೆ ದೇ ಕ್ಯಾನ್ ಕಮ್ ಅಂಡ್ ಕೀಪ್ ಆನ್ ಡೊನೇಟಿಂಗ್. ಇದು ಫೆಸಿಲಿಟಿ ಬಂದು ಔಟ್ಸೈಡ್ ಎಲ್ಲ ಬಂದು ಕಾಸ್ಟ್ ಅರೌಂಡ್ 11,000 to 15,000 ಆಗುತ್ತೆ. ನಮ್ಮಲ್ಲಿ 7,000 ಅದು BPL ಫ್ರೀ ಆಗುತ್ತೆ. ಒಂದು ಬ್ಯಾಗ್ ನಮ್ಮದೇ 13,785 ರೂಪಾಯಿ. ಬರೀ ಬ್ಯಾಗ್ ಅಷ್ಟೇ, ತಗೊಳ್ಳೋದಲ್ಲ. ಅದು ಪ್ರೈವೇಟ್ ನಲ್ಲಿ ಆ ಬ್ಯಾಗ್ ಜೊತೆ ಅದು ಅದಕ್ಕೆ 3,000 ಚಾರ್ಜ್ ಮಾಡ್ತಾರೆ. ಬಟ್ ಹಿಯರ್ ಫ್ರೀ ಆಫ್ ಕಾಸ್ಟ್. ವಿ ಹ್ಯಾವ್ 4 machines here. ಅಂದ್ರೆ ಪೇಷಂಟ್ ಬ್ಲಡ್ ಬೇಕಂದ್ರೆ ಅವ್ರು ಡೋನರ್ ಇರ್ತಾರೆ, ಅವ್ರನ್ನ ಕೂರಿಸಿ ನೀವು ಬ್ಲಡ್ ತಗೋತೀರಾ. ತಗೊಂಡು ಆ ಟೆಸ್ಟ್ ಇವ್ರದ್ದು ತಗೊಂಡು ಕೊಡೋದು, ನಾವು ಸಾಕಿರೋ ಕೊಡೋದು. ಬಿಕಾಸ್ ಅದು ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಪೇಷಂಟ್ ತೊಗೊಂಡಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಅವ್ರು ಮತ್ತೆ ಬಂದು ಕೇಳಿ ನಮ್ಗೆ ಕೊಡಿ ಅಂತ ನಾವು ಕೊಡೋದು. ಅದಕ್ಕೋಸ್ಕರ ಅವ್ರನ್ನೇ ಡೋನರ್ಸು ಮೋಟಿವೇಟ್ ಟೈಮ್ ಬೇಕಾಗುತ್ತೆ. ಇಟ್ ಟೇಕ್ 1.5 hours. ಸಿಂಗಲ್ ಡೋನರ್ಶಿಪ್ ಹೇಳ್ತಿದ್ದೆ ಅಂತ ಪ್ರೊಸೀಜರ್ ಆಗುತ್ತೆ. ಮೇಡಮ್ ಇದು ಕೊಡೋದಕ್ಕೆ 5 minutes ಆಗುತ್ತೆ, 5 to 10 minutes ಮ್ಯಾಕ್ಸಿಮಮ್, 5 ನಿಂದ 10 ನಿಮಿಷ ಆಗುತ್ತೆ. ಇದು ಕೊಡೋದಕ್ಕೆ ಪ್ರೊಸೀಜರ್ಗೆ ಇಟ್ ಟೇಕ್ 1.5 hours. 1.5 hours ಪ್ರೊಸೀಜರ್ ಆದ್ಮೇಲೆ ದೆನ್ ವಿ ಹ್ಯಾವ್ ಟು ಕೀಪ್ ಫಾರ್ 3 hours. ಏಕೆಂದರೆ ಲೇಟೆಸ್ಟ್ ಇನ್ ಅಡ್ವರ್ಟೈಸ್ಮೆಂಟ್ ಸಿಸ್ಟಮ್ ಇನ್ ವರ್ಕಿಂಗ್ ನಾವು ಎಜುಕೇಟೆಡ್ ಇನ್ ದ ಟೆಂಪರೇಚರ್ ಆಫ್ 22 to 26 degrees. 3 hours it should be educated ಆಗುತ್ತೆ. ಅಂದ್ರೆ ಇಟ್ ಶುಡ್ ಬಿ ಫ್ರೀ ಆಗುತ್ತೆ. ಮೇಡಮ್ ಅದಕ್ಕೆ ಸಮ್ ಕ್ರೈಟೀರಿಯಾ ಓಕೆ ಇಲ್ಲ ಟೈರ್ಡ್ ಆಗಿ ಅಲ್ಲ 5 ನಿಮಿಷ ಮೇಡಮ್ ಇದನ್ನು ಮೇಡಮ್ ಈಗ ರಿಕ್ವೈರ್ಮೆಂಟ್ 4 ಆಯ್ತು. ಈಗ ನಮಗೆ ಪರ್ ಡೇ 4 ಅಂತಾರೆ, 1 hourಗೆ ಅಂತಾರೆ, ಆಲ್ಮೋಸ್ಟ್ 8 to 10 ಆಯ್ತಾರೆ. ಬಟ್ ನಮ್ಮ ರಿಕ್ವೈರ್ಮೆಂಟ್ ಡೋನರ್ಸ್ ಕೊಡ್ತಾರೆ 15 to 20 ಡೋನರ್ಸ್ ಎಕ್ಸಿಬಿಟ್ಸ್ ಕೊಡ್ತಾರೆ. ಅವ್ರಿಗೆ ನಾವು ಸ್ಟಾರ್ಟ್ ಎಲ್ಲ ಮಾಡ್ತಾರೆ. ನಾವೇನು ಮಾಡ್ತೀವಿ, ಇವಾಗ ಬರೀತಾ ಚೆಕ್ ಮಾಡಿ ಬರ್ತಾರೆ. ವಿ ವಿಲ್ ಗಿವ್ ಅವ್ರ ನಮ್ಮ ಡೋನರ್ಸ್ ನಿಮ್ಮ ನಂಬರ್ ಏನಿದೆ? ಈಗ ಡೋನರ್ಸ್ ಇರ್ತಾರೆ, ಸೊ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರು ಬರ್ತಾರೆ. ಮೇಡಮ್ ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ ಅವ್ರು ಬಂದಿದ ತಕ್ಷಣ ಇವಾಗ ಎಕ್ಸಾಂಪಲ್ ಇವಾಗ ಬಂದಿದ ತಕ್ಷಣ ಇವಾಗ ಸ್ಲಾಟ್ ಇಲ್ಲ ಅಂದರೆ CBC ಒಂದು ಪ್ಲೇಟೆಟ್ಸ್ ಭೇಟಿ 2 lakhs ಇದ್ದರೆ ಮಾತ್ರ ಈಸಿಯಾಗಿ ಆಯ್ತಪ್ಪ, ನಾವು ಇವಾಗ ನಾನೊಂದು ನಿಮ್ಮ ನಂಬರ್ ಕೊಡಿ, ಕಾಂಟ್ಯಾಕ್ಟ್ ನಂಬರ್. ಫೋನ್ ನಂಬರ್ ಕೊಡ್ತೀನಿ. ಅವರು ಸೀದಾ ನೀವು ಫೋನ್ ಮಾಡ್ತಾರೆ. ನೀವು ಅವರಿಗೆ, ಯಾಕಂದ್ರೆ ಎಷ್ಟೋ ಜನ ವಿದ್ಯಾವಂತ ಮಕ್ಕಳೆಲ್ಲ ಬರ್ತಾರೆ, ಆ ಮಕ್ಕಳಿಗೆ ನೀವು ಬಂದಾಗ ಆ ಟೈಮಿಗೆ ಸ್ಪಂದಿಸಿದ್ರೆ ಅವ್ರು ಬಂದು ಹೊರಟೋಗ್ತಾರೆ. ಇಲ್ಲಾಂದ್ರೆ ಕಾಲ್ ಜಗಳದೆಲ್ಲ ಸೊ ಹಾಗಾಗಿ ನಿಮ್ಮ ನಂಬರ್ ಕೊಡಿ. ಜೊತೆಗೆ ನಮ್ಮ ಬಸ್ ಕಲೆಕ್ಟ್
ನಾವು ಕೊಡ್ಸೋರಿಲ್ಲ. ನನಗೆ ಅಷ್ಟು ಶಕ್ತಿ ಇದ್ರೆ ಅಸೋಸಿಯೇಟ್ ಬಂದಿರೋ ಎಲ್ಲರಿಗೂ ಕೇಳ